ನೀವು ಬದಲಾವಣೆಗಳನ್ನ ಇದು ಯಾವೊಬ್ಬ ನಟನಿಗಾಗಿ, ಯಾವುದೋ ಒಬ್ಬ ಪ್ರೊಡ್ಯೂಸರ್ಗಾಗಿ, ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಿ ಅಥವಾ ಏನು ವ್ಯವಹಾರ ಕಾರಣಗಳಾಗಿ ಬದಲಾವಣೆ ಮಾಡ್ಕೊಂಡಿದ್ರೆ ನಾನು ಆಕ್ಷೇಪಿಸ್ತೇನೆ. ನಮಗೆ ಪ್ರೊಫೆಸರ್ ಬಹದ್ದೂರ್ ಅಂತ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ರು, ಸಿನಿಮಾ ಅಂತಂದ್ರೆ ಕಥೆಯಲ್ಲ, ಯಾರು ಬಟ್ಟೆ ಚೆನ್ನಾಗಿ ಹಾಕೊಂಡಿರ್ತಾರೋ, ಯಾರು ದೊಡ್ಡ ಮನೆಯಲ್ಲಿ ಇರ್ತಾರೋ ಅವ್ರು ಸತ್ಯ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ನಂಬಿಕೆ ಸುಳ್ಳು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನನಗೆ ಪುಸ್ತಕದ ಮರೆ ಹೋದರೂ ಆ ಪುಸ್ತಕ ಅಥವಾ ಸಾಹಿತಿ ಹೇಳಿದ್ದನ್ನೇ ನಾನು ಹೇಳ್ತಿರೋಲ್ಲ. ಅದರಿಂದ ಇನ್ನೊಂದೇನೋ ಕಥೆಯನ್ನು ಹುಟ್ಟಾಕ್ತಾ ಇರ್ತೀನಿ. ವೈದೇಹಿಯವರು ಅದನ್ನು ಕವಲು ಕಥೆ ಅಂತ ಕರೀತಾರೆ, ಕವಲು ಕಥೆ ಅಂತ. ಅದು ನನ್ನ ಗುಲಾಬಿ ಟಾಕೀಸ್ ಹೌದು, ಅದರ ಕಾಸರಳ್ಳಿಯವರ ಗುಲಾಬಿ ಟಾಕೀಸು ನನ್ನ ಕಥೆಯ ಕವಲು ಕಥೆ ಅಂತ ಒಂದು ಬ್ರ್ಯಾಂಚ್ ಆಗಿ ಇದೆ. ನನಗೊಂದು ಭಾಳ ಕುತೂಹಲಕರವಾದಂಥ ಒಂದು ಪ್ರಯೋಗ, ಅದು ಭಾಳ ಆಸಕ್ತಿ ಹುಟ್ಟಿಸುವಂತಹ, ಕುತೂಹಲ ಕೆರಳಿಸುವಂಥ ಪ್ರಯೋಗ. ಯಾಕೆ ಅಂತಂದರೆ ಕಥೆಗೆ ಬಹಳ ನಿಷ್ಠವಾಗಿದ್ದು ಸಿನಿಮಾ ಮಾಡಿದರೆ ನನಗದ್ರಲ್ಲಿ ಆಸಕ್ತಿ ಏನಿಲ್ಲ, ಯಾಕಂದರೆ ಕಥೆ ಹೇಳಿದ್ದೇನೆ, ನೀವು ಹೇಳ್ತಾ ಇದ್ದೀರಾ. ಕಥೆಯನ್ನು ರೀಇಂಟರ್ಪ್ರಿಟ್ ಮಾಡಿದಾಗ, ಬೇರೆ ಥರದ ಮಾಡಿದಾಗ ಅದು ಕಥೆ ನಿಮ್ಮದೇ ಆಗುತ್ತೆ, ಅದು ಮೂಲ ಲೇಖಕಂದು ಆಗಿರಲ್ಲ. ಗುಲಾಬಿ ಟಾಕೀಸಲ್ಲಿ ವೈದೇಹಿಯವರು ಹೇಳ್ತಿರುವ ವಿಷಯವೇ ಬೇರೆ, ಅದೇ ಸಿನಿಮಾದಲ್ಲಿ ನಾನು ಹೇಳ್ತಿರೋ ವಿಷಯವೇ ಬೇರೆ. ಬೇರೆ ಅಂತಂದರೆ ಅದರ ಮೂಲ ಪ್ರೇರಣೆ ಅದು ಕಥೆನಲ್ಲೇ. ಇವೆರಡರ ಹೋಲಿಕೆಯಲ್ಲಿ ಇನ್ನೊಂದು ರೀತಿಯ ಅಭ್ಯಾಸ ಸಾಧ್ಯ. ಈ ಕಥೆಯಿಂದ ಈ ಕಥೆ ಏನನ್ನು ಪಡ್ಕೊಂಡಿದೆ, ಏನನ್ನು ಇದು ಮಾಡಿದೆ ಅಂತ. ಸೊ ಅಂದರೆ ಈ ಒಂದೇ ಕೃತಿ ಎರಡು ಕೆಲಸವನ್ನು ಮಾಡ್ತಾ ಇರುತ್ತೆ ಅಂತ. ಒಂದು ಹೊಸ ಕೃತಿಯನ್ನು ಹುಟ್ಟಾಕ್ತಾ ಇರುತ್ತೆ, ಇನ್ನೊಂದು ತನ್ನ ಮೂಲ ಕೃತಿ ಜೊತೆಗಿನ ಸಂಬಂಧವನ್ನು ಕೂಡ ನೀವು ವಿಶ್ಲೇಷಣೆಗೆ ಒಡ್ತಾ ಇರುತ್ತೆ. ಒಂದು ಥರದಲ್ಲಿ ನನಗೆ ಭಾಳ ಫ್ಯಾಸಿನೇಟಿಂಗ್ ಆದಂಥ ಒಂದು ಇದು ಅಡಾಪ್ಟೇಷನ್ ಮೆಥಡ್. ಅದು ಎಕ್ಸ್ಪೆರಿಮೆಂಟ್ ಅಂತ ನೀವು ಮಾಡ್ತಿರೋದಾ ಅಥವಾ ಇಲ್ಲ? ಹಾಗೇನಿಲ್ಲ. ಆದರೆ ಏನೋ ಕತೆ ಓದ್ತಾ ಇರುವಾಗ ತುಂಬ ಕತೆ ಓದ್ತಿರ್ತೀನಿ ನಾನು, ಮತ್ತು ಇದೊಂದು ಚೆನ್ನಾಗಿದೆಯಲ್ಲ, ಇದನ್ನ ಯಾಕೆ ಮಾಡಬಾರ್ದು ಅಂತ ಶುರುವಾಗುತ್ತೆ. ಅಲ್ಲಿಂದ ಪೂರ್ಣ ಓದ್ಕೊಂಡು ಇನ್ನೇನೋ ಕಟ್ತಾ ಇರ್ತೀನಿ. ಎಷ್ಟೋ ವೇಳೆ ನಾನು ಮೂಲ ಲೇಖಕರ ಹೆಸರು ಹಾಕದೇ ಇದ್ರೂ ನಡೀತಾ ಇರುತ್ತೆ, ಹಾಗೆಲ್ಲ ಅಷ್ಟು ಬದಲಾವಣೆ ಆಗಿದೆ. ಆದರೆ ನನಗೆ ಇಡೀ ಇದು ಒಂದು ರೀತಿಯಲ್ಲಿ ಅದು ನನ್ನ ಕಥೆ ಹೌದು, ಆದರೆ ಆ ಕತೆ ಹುಟ್ಟಿದ್ದೇ ಇನ್ನೊಂದು ಕಥೆಯಿಂದ. ಹಾಗಾಗಿ ಅದನ್ನು ಅಕ್ನಾಲೇಜ್ ಮಾಡ್ತಾ ಇರ್ತೇನೆ. ನಾನೇ ಕಥೆಯ ಪೂರ್ಣವಾಗಿ ಬರೆದಿಲ್ಲ ಅನ್ನೋದು ನಿಜ. ಆದರೂ ಈ ಮಾಡಿದ್ದೀನಲ್ಲ, ಹಾಲಿನ ಮಸಲ್ಲಿ ಎರಡು ಭಾಗ ಇದೆ. ಇಲ್ಲಿರಲಾರೆ ಅಂತ ಒಂದು ಭಾಗ, ಅಲ್ಲಿಗೆ ಹೋಗಲಾರೆ ಅಂತ ಒಂದು ಭಾಗ. ಇಲ್ಲಿರಲಾರೆ ಭಾಗ ನಂದೆ. ಹಾಗೆ ತುಂಬ ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನು ತರ್ತಾ ಇರ್ತೀನಿ. ಭಾಳ ನನ್ನ ದೃಷ್ಟಿಯಲ್ಲಂತೂ ಅದು ಭಾಳ ಆಕರ್ಷಕವಾದಂಥ ಒಂದು ಸ್ಟಡಿ ಇದದು, ಅಭ್ಯಾಸಕ್ಕೆ ಯೋಗ್ಯವಾದಂಥ ಒಂದು ಪ್ರಕ್ರಿಯೆ. ಬರೀ ನಂದು ಅಂತಲ್ಲ, ನಾನು ಈ ಥರ ತುಂಬ ಸಿನಿಮಾಗಳನ್ನು ಅದರ ಮೂಲಕೃತಿ ಜೊತೆ ಹೋಲಿಕೆ ಮಾಡ್ಕೊಂಡು ಬರೀ ಒಂದು ಸಣ್ಣ ವಿವರ ಹೇಗೆ ಒಂದು ಇಡೀ ಪರ್ಸೆಪ್ಷನ್ನೇ ಚೇಂಜ್ ಮಾಡುತ್ತೆ ನಂದು ಅನ್ನೋದನ್ನು. ಅದು ಇದು ಅಪರ ಸಂಸಾರಿ ಆಗಿರ್ಬೋದು, ಅದು ಥ್ರೋನ್ ಆಫ್ ಬ್ಲಡ್ಡೇ ಆಗಿರ್ಬೋದು, ಅಥವಾ ಮೆಫಿಸ್ಟೋ ಆಗಿರ್ಬೋದು, ಅಥವಾ ಕನ್ನಡದ್ದೇ ನನ್ನ ಸರೀಕರ ಸಿನಿಮಾಗಳಾಗಿರ್ಬೋದು. ಯಾವುದು ವಾಗ್ವಾದ, ಚರ್ಚೆ, ನಿಷ್ಠೂರಗಳು ಉಂಟಾಗಿಲ್ಲ ಸಾಹಿತಿಗಳ ಮೊದಲೇ ಮಾತುಕತೆ ಇಲ್ಲ. ಅದೇನೆಂದರೆ ಕನ್ನಡ ಸಾಹಿತ್ಯ ಜಗತ್ತಿನ ದೊಡ್ಡತನವೇನೋ ಗೊತ್ತಿಲ್ಲ. ನಾನು ಸಿನಿಮಾಕ್ಕೆ ಕಥೆನ ಆರಿಸ್ಕೊಂಡಾಗ ಮೂಲ ಲೇಖಕರಿಗೆ ಒಂದು ಪತ್ರ ಬರೆದು ಅಥವಾ ಮೀಟ್ ಮಾಡಿ ಫೋನ್ ಮಾಡಿ ಹೇಳ್ತೀನಿ, ಈ ಥರದ್ದು ಒಂದು ಕಥೆ ಅಂತ ಆರಿಸ್ಕೊಂಡಿದ್ದೀನಿ, ನಿಮ್ಮ ಒಪ್ಪಿಗೆ ಇದೆಯಾ ಅಂತ. ಒಪ್ಪಿಗೆ ಇದೆ, ಮಾಡಿ ಅಂತ. ಮಾಡಿದ ಮೇಲೆ ಪೂರ್ಣವಾಗಿ ಸ್ಕ್ರಿಪ್ಟ್ ಬರೆದ ಮೇಲೆ ಪುನಃ ಲೇಖಕರಿಗೆ ಕಳಿಸ್ತೀನಿ. ಅವ್ರಿಗೆ ಕಳಿಸ್ಬಿಟ್ಟು, ನೋಡಿ ಈ ಥರ ಬದಲಾವಣೆಗಳನ್ನು ಮಾಡ್ಕೊಂಡು ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ. ಅದನ್ನು ಅವರು ಓದಿ ಒಪ್ಪಿಗೆ ಆಗ್ತದೆ. ಯಾಕೆ ಒಪ್ಪಿಗೆ ಆಗುತ್ತೆ ಅಂತಂದರೆ, ದೊಡ್ಡ ಉದಾಹರಣೆ ಹೇಳ್ತೀನಿ. ಭೈರಪ್ಪನವ್ರ ಹತ್ರ ನನಗೆ ಹೇಳ್ತಾ ಇದ್ದೆ, ನಾಯಿಗಳು ತುಂಬ ಬದಲಾವಣೆ ಮಾಡ್ಕೊಂಡಿದ್ದೀನಿ, ನೋಡಿ ನಿಮಗೆ ಆಕ್ಷೇಪ ಅನಿಸಿದರೆ ನಾನು ಆಧಾರ ಅಂತ ಬೇಕಾದರೂ
ಹಾಕಬಹುದು, ಇಲ್ಲ ಸ್ಫೂರ್ತಿ ಅಂತ ಬೇಕಾದ್ರೂ ಹಾಕ್ಬೋದು, ಇಲ್ಲ ಈ ಈ ಮೂಲಕಥೆಯ ಆಧಾರ ಅಂಥೇಳಿ ಹಾಕಿ. ಅದಕ್ಕೆ ಅವರು ಒಂದು ಮಾತು ಹೇಳಿದರು, ತುಂಬ ಮನೋಜ್ಞವಾದಂಥ ಒಂದು ವಿಷಯ. ನಿಮ್ಮ ಬದಲಾವಣೆಗಳು ಯಾವುದೇ ವ್ಯಾವಹಾರಿಕ ಕಾರಣಗಳಿಗಾಗಿ ಮಾಡ್ತಾ ಇಲ್ಲ. ನೀವು ಇನ್ನೊಂದೇನೋ ಒಂದು ಅರ್ಥವನ್ನು ಕಂಡುಕೊಂಡಾಯ್ತೀರಾ ಅಂದರೆ ಅದು ಕೂಡ ಕ್ರಿಯೇಟಿವ್ ಪ್ರಾಸೆಸ್. ಹಾಗಾಗಿ ನಾನು ಅದನ್ನು ಆಕ್ಷೇಪ ಮಾಡೋದಿಲ್ಲ. ನೀವು ಬದಲಾವಣೆಗಳನ್ನು ಇದು ಯಾವೊಬ್ಬ ನಟನಿಗಾಗಿ, ಯಾವುದೋ ಒಬ್ಬ ಪ್ರೊಡ್ಯೂಸರ್ಗಾಗಿ, ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗಿ ಅಥವಾ ಏನು ವ್ಯವಹಾರ ಕಾರಣಗಳಾಗಿ ಬದಲಾವಣೆ ಮಾಡಿಕೊಂಡಿದ್ದು ನಾನು ಆಕ್ಷೇಪಿಸ್ತೇನೆ. ಯಾಕಂದರೆ ನೀವು ನನಗೆ ಒಬ್ಬ ಕ್ರಿಯೇಟಿವ್ ಪರ್ಸನ್, ನೀವು ಬದಲಾವಣೆ ಕಂಡುಕೊಂಡಿದ್ದೀರ, ಅಲ್ಲಿ ಹೊಸ ಅರ್ಥ ಕಂಡುಕೊಂಡಿದ್ದೀರಾ, ನಾನು ಅದನ್ನು ಆಕ್ಷೇಪಿಸೋದಿಲ್ಲ. ಇದೇ ಮಾತನ್ನು ಬೇರೊಂದು ರೀತಿಯಲ್ಲಿ ತೇಜಸ್ವಿಯವರು ಹೇಳಿದರು. ಕೊಟ್ಬಿಟ್ಟಿದ್ದೀನಿ ಕಣಯ್ಯ, ಇದೀಗ ನನ್ನ ಕಥೆ ಅಲ್ಲ, ಇದು ನಿನ್ನ ಕಥೆ, ಏನು ಬೇಕಾದ್ರೂ ಮಾಡ್ಕೋಬೋದು. ಕನ್ನಡದಲ್ಲಿ ಎಲ್ಲ ರೈಟರ್ಸಲ್ಲೂ ಇದೆ. ಒಬ್ಬ ರೈಟ್ರಿಗೆ ಮಾತ್ರ ನಾನು ಕತೆ ಕೊಟ್ಟಾಗ ಅವರಿಗೆ ನನಗೆ ನಿಮ್ಮ ಬದಲಾವಣೆಗಳು ಇಷ್ಟ ಆಗಿಲ್ಲ ಅಂದರು, ಆಯಿತು ನಾವು ಮಾಡೋದಿಲ್ಲ ಅಂತಂದು. ಪೂರ್ಣವಾಗಿ ಸಿದ್ಧವಾದ ಕತೆ, ಎಲ್ಲರೂ ಮೆಚ್ಕೊಂಡ ಕತೆ, ಎಲ್ಲರೂ ಭಾಳ ಚೆನ್ನಾಗಿದೆ ಅಂತ. ಬಟ್ ಆ ಲೇಖಕ ಅವರಿಗೆ ಈ ಕಾರಣಕ್ಕಲ್ಲ, ಬೇರೆ ಏನೋ ಕಾರಣಕ್ಕಾಗಿ ಆಕ್ಷೇಪ ಇತ್ತು. ನಾನು ತುಂಬ ಗೌರವದಿಂದ, ನಾನು ಭಾಳ ಮೆಚ್ಚುವ ಲೇಖಕ, ಹಾಗಾಗಿ ಅವರಿಗೆ ಮನಸ್ಸಿಗೆ ಮುಜುಗರ ಆಗೋದು ಮಾಡಲಿಲ್ಲ, ಬಿಟ್ಬಿಟ್ಟೆ. ಆದರೆ ಇದು ಸುಮಾರು ನಿಮ್ಮ ಈ 16 ಸಿನಿಮಾ ಅದರಲ್ಲಿದೆ, ಅದರ ಬಹುತೇಕ ನಮ್ಮ ಬೇರೆ ಬೇರೆ ರೀತಿಯ ಕಥೆಗಳು, ಒಂದೇ ಪ್ಯಾಟರ್ನ್ ಕೂಡ ಸಿಗಾಕೊಳ್ಳಿ ಭಾಳ ಹೆಚ್ಚು. ಯಾಕಂದರೆ ಕನಸೆಂಬು ಬಂದಾಗಂತೂ ಒಂದು ರೀತಿ ವೆರಿ ಸರ್ಪ್ರೈಸ್ ಫಾರ್ ಎಂಟೈರ್ ವರ್ಲ್ಡ್ ಫಿಲ್ಮ್ ಮೇಕರ್. ಯಾಕಂದರೆ ಅದ್ರ ರೀತಿ ಸ್ಕ್ರೀನ್ ಪ್ಲೇನಲ್ಲಿ ಅದು ಮತ್ತೆ ಸುತ್ತಿ ಒಂದು ರೀತಿ ಹೇಗೆ ಯೋಚಿಸ್ತೀರಿ ಸರ್ ನೀವು ಪ್ರತಿ ಸಲ ಸಿನಿಮಾದಿಂದ ಸಿನಿಮಾಗೆ ಅದನ್ನು ಸ್ಕ್ರೀನ್ ಪ್ಲೇ ಮಾಡೋದು? ನನಗೆ ಯಾವುದೇ ಒಂದು ಸಿದ್ಧ ಸೂತ್ರ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೋಗಲ್ಲ. ಒಂದು ಕಥೆ ಮೆಚ್ಚುಗೆ ಆಯಿತು ಅಂತ ಇಟ್ಕೊಳ್ಳಿ, ಆ ಕಥೆಯೇ ಎಲ್ಲ ಇದನ್ನು ಸೂಚಿಸ್ತಾ ಹೋಗುತ್ತೆ. ಹೇಗೆ ಸೂಚಿಸ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಹಸೀನಾ ಅದು ಮುಸ್ಲಿಂ ಸಮುದಾಯದ ಬಗ್ಗೆ ಆದ್ದರಿಂದ ನಾನು ಹೇಳಿದೆ, ನನಗಷ್ಟು ಪರಿಚಿತ ಜಗತ್ತಲ್ಲ, ಆದ್ದರಿಂದ ಯಾರೊಬ್ಬನ ಜೊತೆ ಇಟ್ಕೋತೀನಿ ಅಂತಂದೆ. ವಿಠಲಮೂರ್ತಿಯವರು ಹೇಳಿದರು, ಇಲ್ಲ ಒಂದಿಬ್ಬರನ್ನ ಇಟ್ಕೊಳ್ಳೋಣ ಅಂತ. ಸೊ ಹನೀಫ್ ಅವರು, ಲಕ್ಷ್ಮೀಪತಿ ಕೊಲ್ಲಾರವರು ಪ್ಲಸ್ ಬಾನು ಮುಷ್ತಾಕ್ ಅವರು 3 ಜನ ಕೂತ್ಕೊಂಡು ಬರೀ ಯಕ್ಷ ಮಾಡೋದು. ನಾನು ಬರಿತಾ ಹೋಗೋದು, ಅದಕ್ಕೆ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಹೋಗೋದು. ಆ ಇಡೀ ಕಥೆ ಮೂಲ ಕಥೆಯಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಬರುತ್ತೆ. ನಾನು ಹೇಳಿದೆ, ಫ್ಲ್ಯಾಶ್ ಬ್ಯಾಕನ್ನು ಒಂದು ತಂತ್ರವಾಗಿ ಉಪಯೋಗಿಸಿದರೆ ಅದು ಭಾಳ ಕೆಟ್ಟ ತಂತ್ರ, ಇವತ್ತು ಯಾರೂ ಅದನ್ನು ಬಳಸಲ್ಲ. ಫ್ಲ್ಯಾಶ್ ಬ್ಯಾಕನ್ನು ಒಂದು ರೂಪಕವಾಗಿ ಬಳಸ್ತೇನೆ. ಆದ್ದರಿಂದ ಅವಳು ಹಸೀನಾ ಮೂಲಕಥೆಯಲ್ಲಿ ಅವಳಿಗೇನೋ ಬೇರೆ ಹೆಸರಿದೆ. ಅವಳು ಬಂದು ಮಸೀದಿಲಿ ಧರಣಿ ಕೂತ್ಕೊಳ್ಳೋದ್ರಿಂದ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತಲ್ಲ, ಹಾಗೆ ನಾವು ಬಳಸಲ್ಲ, ಅದನ್ನು ಮತ್ತೆ ರಿಪೀಟ್ ಆಗಬೇಕು. ಅಟ್ಲೀಸ್ಟ್ ಒಂದು 3 ಸಲ ಆದರೂ ಬರಬೇಕು ಅಂತಂದರು. ಹನೀಫ್ ಇದ್ದರು 3 ಸಲ ಬೇಡ 5 ಸಲ ಮಾಡೋಣ ಅಂದರು. ಯಾಕೆ ಕೇಳಿದೆ. ಇಲ್ಲ, ನಾವು ಮುಸ್ಲಿಮರಿಗೆ 5 ಭಾಳ ಒಳ್ಳೆಯ ಇದು, ನಾವು 5 ಸಲ ನಮಾಜ್ ಮಾಡ್ತೀವಿ, ನಮಾಜ್ ಮಾಡೋದ್ರಿಂದ 5 ಸಲ ಮಾಡೋಣ ಅಂತ. ಅದು ಯಾವಾಗ ಅದು ಹೇಳಿದರು, ಇಡೀ ಸಿನಿಮಾದ ಒಂದು ರೂಪರೇಷೆ ಸಿದ್ಧ ಹೋಯಿತು. ಯಾಕಂದರೆ 5 ನಮಾಜು, 5 ಫ್ಲ್ಯಾಶ್ ಬ್ಯಾಕು, ಆ ನಮಾಜ್ನಿಂದ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕು. ಬೆಳಗಿನ ಫಜರ್ ಅಂದ ಶುರುವಾಗುತ್ತೆ, ಅಜಾನ್, ಫಜರ್ ಅಜಾನ್ ಶುರುವಾಗುತ್ತೆ, ಇಶಾವರೆಗೂ ಹೋಗುತ್ತೆ 5. ಅದು ಯಾವಾಗ ಅದು ಹೊಳಿತು, 5 ನಮಾಜು, 5 ಫ್ಲ್ಯಾಶ್ ಬ್ಯಾಕು. ನಾನು ಹೇಳಿದೆ, 5 ಪ್ರತಿ ಒಂದು ನಮಾಜ್ ಆದಾಗಲೂ ಒಂದು ಗ್ರೂಪ್ ಆಫ್ ಇವರು ಹಸೀನಾ ಪರ ಬದಲಾಗ್ತಾ ಹೋಗ್ತಾರೆ ಅಂತ. ಅಷ್ಟು ಜನ ವಿರುದ್ಧ ಇದ್ದವರು. ಹಾಗಾಗಿ ಮೊದಲ ಇದರಲ್ಲಿ ನಾಗೇಶ್ ಪಾರ್ಟ್ ಮಾಡಿದಾರಲ್ಲ, ಅವರು ಪರ ಆಗ್ತಾರೆ. 2ನೇದಲ್ಲಿ ಮುಲ್ಲಾ ಪರ ಆಗ್ತಾರೆ, 3ನೇದಲ್ಲಿ ಮಕ್ಕಳು ಪರವಾಗ್ತಾರೆ, 4ನೇದು ಹೆಂಗಸರು ಪರವಾಗ್ತಾರೆ, 5ನೇದು ಕೊನೆಯ ಇದರಲ್ಲಿ ಮುತುವಲ್ಲಿ ಬದಲಾಗ್ತಾನೆ. ಅಂದರೆ ಒಂದು ರೀತಿಯಲ್ಲಿ ಆ ಸಾಂಗು ಮತ್ತು ಕಥೆಗೂ ಮತ್ತು 5 ಬಾರಿ ಇದು ಬರೋದಕ್ಕೂ 5 ಬಾರಿ ಫ್ಲ್ಯಾಶ್ ಬರೋದಕ್ಕೂ ಒಂದು ಆರ್ಗ್ಯಾನಿಕ್ ಆದಂಥ ಒಂದು ಕನ್ಸ್ಟ್ರಕ್ಷನ್ ಸಾಧ್ಯ ಆಯಿತು. ಸೊ ಈ ತರಹ ಸ್ಟ್ರಕ್ಚರ್ಗಳು ಹುಟ್ಕೊಳ್ಳೋದು ಸಿನಿಮಾ ಒಳಗಿಂದಲೇ. ಹಾಗೆ ದ್ವೀಪ ಮಾಡ್ತಿರುವಾಗ
ಮಳೆ ನಕ್ಷತ್ರಗಳು ಕಾದಂಬರಿಯಲ್ಲೂ ಬರುತ್ತೆ. ಒಂದು ಮೂರು ನಕ್ಷತ್ರಗಳನ್ನು ಬಳಸ್ತಾರೆ ಅವರು. ಡಿಸೋಜ ಅವ್ರ ಹತ್ರ ಹೇಳಿದೆ, ಇಲ್ಲೇ ಮಳೆ ನಕ್ಷತ್ರವನ್ನೇ ಒಂದು ಇದಾಗಿ ಬಳಸ್ಕೊಳ್ಳೋಣ. ಯಾಕೆ ಅಂತಂದರೆ ಒಂದು ಅಗ್ರೇರಿಯನ್ ಸೊಸೈಟಿಯಲ್ಲಿ ಅವರ ಟೈಮ್ ಸ್ಕೇಲ್ ಏನಿದೆ ಅದು ಈ ಜನವರಿ ಫೆಬ್ರವರಿ ಟೈಮ್ ಇದೆಲ್ಲ ಪ್ಯಾಟರ್ನ್ ಅಲ್ಲ, ಅವರ ಟೈಮ್ ಪ್ಯಾಟರ್ನೇ ಬೇರೆ. ಯಾವ ಮಳೆಯಿಂದ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಗಾದೆಗಳಿರುತ್ತೆ. ಅದನ್ನು ಬೇಸ್ ಮಾಡಿ ಇಟ್ಕೊಂಡು ಇಡೀ ಸಿನಿಮಾವನ್ನು ರೀಸ್ಟ್ರಕ್ಚರ್ ಮಾಡ್ತೀನಿ. ನಾಯಿನೆರಳು ಮಾಡುವಾಗ 3 ಪಾತ್ರಗಳ ಮೂಲಕ ಮಾಡೋದು ಅಂತ. ಯಾಕಂದರೆ 3 ರೀತಿಯ ನೋಡುವ ಕ್ರಮ ಅದು. ಒಂದು ನಾಗಲಕ್ಷ್ಮಿ ಅಂತ ಬರುತ್ತೆ, ಅಜ್ಜಿ. ಅವಳು ಪೂರ್ಣವಾಗಿ ಸಂಪ್ರದಾಯ ನಿಷ್ಠೆ ಇರುತ್ತೆ. ಅದು ನಿಷ್ಠೆ ಮತ್ತು ಫೇತಿನ ಪ್ರಶ್ನೆ. ಆ ಫೇತಲ್ಲೂ ಒಂದು ಸತ್ಯ ಇದೆ. ಎರಡನೇದು ರಾಜಲಕ್ಷ್ಮಿ ಅಂತ ಬರುತ್ತೆ, ಮೊಮ್ಮಗಳದ್ದು. ಮೈಸೂರಿನಲ್ಲಿ ಓದ್ತಿರುವಂಥ ರಾಜಲಕ್ಷ್ಮಿಗೆ ಒಂದು ರೀತಿಯಲ್ಲಿ ಎಲ್ಲವನ್ನೂ ರ್ಯಾಡಿಕಲ್ ಆಗಿ ಯೋಚನೆ ಮಾಡಬೇಕು, ರ್ಯಾಷನಲ್ ಆಗಿರೋದಕ್ಕೆ ಉತ್ತರ ಸಿಕ್ಕತ್ತೆ. ಅದು ಒಂದು ರೀತಿಯಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ರಮ. ಇದೆರಡೇ ಎಲ್ಲ ಬದುಕನ್ನು ನಡೆಸೋದು. ನಂಬಿಕೆ ಮತ್ತು ರ್ಯಾಷನಾಲಿಟಿ ಎರಡೇ ಎಲ್ಲ ನಡೆಸೋದು. ಆಕಸ್ಮಿಕಗಳ ಸಲಮಾರಿಗೂ ನಡ್ತಾ ಹೋಗುತ್ತೆ. ಯಾರೋ ದಿಢೀರಂತ ಸತ್ತೋದ್ರೆ ನಿಮ್ಮ ಬದುಕು ಬದಲಾಗತ್ತೆ, ಏನೋ ಒಂದು ಅವಘಡ ಆದರೆ ಬದುಕು ಬದಲಾಗತ್ತೆ. ಅದು ವೆಂಕಟಲಕ್ಷ್ಮಿಯ ಬದುಕು. ಆಕಸ್ಮಿಕಗಳ ಮೂಲಕವೇ ಅವಳು ಬದುಕ್ತಾ ಇದ್ದಾಳೆ. ಇದು 3 ಒಂದು ಗೊತ್ತಾದ ಮೇಲೆ ನಾನು ನನ್ನ ಕ್ಯಾಮ್ರಾಮನ್ ರಾಮಚಂದ್ರ ಹತ್ರ ಹೇಳಿದೆ, ನೋಡ್ರಿ 3 ಬೇರೆ ಬೇರೆ ಥರದ ಸ್ಟ್ರಕ್ಚರ್ ಇದೆ, ಬೇರೆ ಬೇರೆ ಥರದ ಅಪ್ರೋಚ್ ಇಟ್ಕೊಳ್ಳೋಣ. ಸಂಕಲನದಲ್ಲಿ ನೋಡ್ತಾ ಹೋದರೆ ಇದು ಗೊತ್ತಾಗ್ತಾ ಹೋಗುತ್ತೆ. ಒಂದು ಮೊದಲ ಹಂತದಲ್ಲಿ ಭಾಳ ಲಿರಿಕಲ್ ಆದ ಸಂಕಲನ ಇದೆ. ಯಾಕಂದರೆ ಅದು ಅಜ್ಜಿಯ ಕತೆ ಮತ್ತು ಇದರ ಫೇತಿನ ಪ್ರಶ್ನೆ. ಫೇತಲ್ಲಿ ನಾವು ಪ್ರಶ್ನೆ ಮಾಡಲ್ಲ. ಎರಡನೇದು ರ್ಯಾಡಿಕಲ್, ಇದು ಸಂಘರ್ಷದ ಪ್ರಶ್ನೆ. ಯಾಕಂದರೆ ಅವಳು ಎಲ್ಲವನ್ನೂ ಪ್ರಶ್ನೆ ಮಾಡ್ತಾ ಹೋಗ್ತಾಳೆ. ಸೊ ಅಲ್ಲಿಯೇ ಎಡಿಟಿಂಗು, ಸಂಘರ್ಷದ ಎಡಿಟಿಂಗು. ಮೂರನೇದು ಆಕಸ್ಮಿಕಗಳ ಇದು. ಸೊ ನೀವು ಲಾಜಿಕಲ್ಲಾಗಿ ಏನೇನೋ ಡೆವಲಪ್ ಮಾಡಲ್ಲ, ಅನಿರೀಕ್ಷಿತವಾಗಿ ಏನೇನೋ ನಡೀತಾ ಹೋಗುತ್ತೆ. ಇವಳೇನೋ ಪಕ್ಕದ ಕುದುರು ಹೋಗ್ತಾಳೆ, ಆದರೆ ಆ ಹುಡುಗ ಇದ್ದಕ್ಕಿದ್ದಾಗೆ ಸುಕ್ರಿಯನ್ನು ನೋಡಿ ಬದಲಾಗಿ ಹೋಗ್ಬಿಡ್ತಾನೆ. ಮಗಳು ಕೋರ್ಟಿನ ನೆವ ತಗೋತಾಳೆ, ಪೊಲೀಸ್ನವ್ರು ಬರ್ತಾರೆ. ಯಾವುದು ಒಂದೊಂದೊಂದನ್ನು ಲಾಜಿಕಲ್ ಆದ ಡೆವಲಪ್ಮೆಂಟ್ ಅಲ್ಲ. ಸೊ ಆ ರೀತಿ ಇಡೀ ಫಿಲ್ಮಿನ ಸ್ಟ್ರಕ್ಚರು, ಕಥೆಯ ಇದು ಸ್ಕ್ರಿಪ್ಟಿನ ಸ್ಟ್ರಕ್ಚರು ಈ ಥರದ ಕೆಲವು ಇದರಿಂದ ಹುಡ್ತಾ ಹೋಗುತ್ತೆ. ಎಲ್ಲ ಸಿನಿಮಾಗಳು ಹೇಗೆ ಆಗಿದ್ದು. ನಾನು ಗುಲಾಬಿ ಟಾಕೀಸ್ ಮಾಡುವ ಹೇಗೆ ರಾಮಚಂದ್ರ ಅವ್ರ ಹತ್ರ ಹೇಳ್ತಾ ಇದ್ದೆ, ನೋಡಿ ಎಲ್ಲ ಕಥೆಗಳಲ್ಲೂ ನನ್ನದ್ರಲ್ಲಿ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತಿದ್ದೆ, ಅವ್ರ ಸುತ್ತ ನಡೀತಾ ಹೋಗುತ್ತೆ. ಗುಲಾಬಿ ಟಾಕೀಸಲ್ಲಿ ಗುಲಾಬಿ ಸೆಂಟ್ರಲ್ ಕ್ಯಾರೆಕ್ಟರ್ ಆದರೂ ಗುಲಾಬಿ ಅಷ್ಟೇ ಬೆಸ್ತರ ಜೀವನವೂ ಇರುತ್ತೆ. ಸೊ ಒಂದು ರೀತಿಯಲ್ಲಿ ಇವರೆಷ್ಟು ಮುಖ್ಯರೋ ಅವರು ಅಷ್ಟೇ ಮುಖ್ಯರು. ಅದನ್ನು ಉಮಾಶ್ರೀ ಬಿಟ್ಟು ಬೇರೆ ಯಾರೂ ಆರ್ಟಿಸ್ಟ್ಗಳು ನೋನ್ ಫೇಸಸ್ ಇರಬಾರ್ದು. ಜೊತೆಗೆ ಒಂದು ರೀತಿಯ ಡಾಕ್ಯುಮೆಂಟ್ರಿ ಅಪ್ರೋಚ್ ಇಟ್ಕೊಳ್ಳೋಣ ಅಂತ, ವೆರಿತೆ ಅಂತ ಒಂದು ಸ್ಟೈಲ್ ಇದೆ. ಸೊ ಇಡೀ ಫಿಲ್ಮನ್ನು ವೆರಿತೆ ಸ್ಟೈಲಲ್ಲಿ ಮಾಡೋಣ ಅಂತ ರಾಮಚಂದ್ರ ಇಮಿಡಿಯೇಟ್ ಹೇಳಿದರು. ಇನ್ ದಟ್ ಕೇಸ್ ಎಲ್ಲವೂ ವೆರಿತೆ ಆಗಬೇಕು ಅಂತ. ನಾನು 16mm ಹೋಗ್ತೇನೆ, ಒಂಥರ ಗ್ರೈನಿ ಬರುತ್ತೆ ಇಮೇಜು. ನಾವು ಕಲರ್ ಸ್ಕೀಮ್ಗಳನ್ನೆಲ್ಲ ಮುಂಚೆನೇ ವರ್ಕ್ ಮಾಡ್ತೀವಿ. ಈಗ 9 ಹೋದರೆ ಕಲರ್ ಸ್ಕೀಮ್ ವರ್ಕ್ ಮಾಡಿರ್ತೀವಿ. ರೆಡ್ ಎಲ್ಲಿ ಬರಬೇಕು, ಬ್ಲೂ ಗ್ರೀನ್ ಎಲ್ಲಿ ಬರಬೇಕು, ವೈಟ್ ಎಲ್ಲಿ ಬರಬೇಕು ಅಂತ. ಅದನ್ನು ನೀವು ಫಾಲೋ ಮಾಡೋಂಗಿಲ್ಲ, ಯಾಕಂತಂದರೆ ವೆರಿತೆ. ಸೊ ರ್ಯಾಂಡಮ್ ಆಗಿ ಏನು ಮಾಡಬೇಕು ಅಂತೇಳಿ ಈ ಫಿಲ್ಮಿನ ಇದು ರ್ಯಾಂಡಮ್ನೆಸ್ಸನ್ನೇ ಇಟ್ಕೋತೀವಿ. ಸೊ ಹಾಗೆ ಆ ಕಥೆಯೇ ಸ್ಫುರಿಸುತ್ತಾ ಹೋಗುತ್ತೆ, ಸೂಚಿಸ್ತಾ ಹೋಗುತ್ತೆ ಏನೇನು ಮಾಡಬೇಕು ಅಂತ. ಆ ಕಥೆಯನ್ನು ಹೆಂಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ಇವೆಲ್ಲವೂ ಹೊಳಿತಾ ಹೋಗುತ್ತೆ. ನನ್ನ ಈ ಲೇಟೆಸ್ಟ್ ಫಿಲ್ಮ್ ನೋಡಿದರೆ ಇದು ಒಂದು 1969 ನಡೆಯೋ ಕತೆ, ಒಂದು 2000 ನಡೆಯೋ ಕತೆ. 1969ನಲ್ಲಿ ಅಗ್ರೇರಿಯನ್ ಸೊಸೈಟಿಯಲ್ಲಿ ಬಹಳ ಐಡಿಲಿಕ್ ಆದಂಥ ಸಿಚುವೇಷನಲ್ಲಿ ಬಹಳ ಪ್ರೆಟ್ಟಿಯಾದ ಇಮೇಜ್ಗಳಿರ್ತಾ ಹೋಗುತ್ತೆ. ಅದೇ ಅರ್ಬನಿಗೆ ಬಂದಾಗ 2000 ಪೋಸ್ಟ್ ಗ್ಲೋಬಲೈಸೇಷನ್, ಪೋಸ್ಟ್ ಡಿಜಿಟಲ್ ಇರೋ ಹೋಲ್ ಥಿಂಗ್ ಇಸ್ ಡಿಫ್ರೆಂಟ್. ಅಲ್ಲಿ ಆ ಥರದ ಯಾವ ಪ್ರೆಟಿ ಇಮೇಜ್ಗಳು ಇಲ್ಲ. ಸಾಲ್ ನಾಯ್ಸಿ, ಸಾಲ್ ಜರ್ಕಿ ಕಟ್ಸು, ಯಾವ ಎಮೋಷನ್ಸು ರಿಜಿಸ್ಟರ್ ಆಗ್ತಿರಲ್ಲ. ಯಾಕಂದರೆ ಇವತ್ತಿನ ಇದ್ರಲ್ಲಿ ನಾವು ಆ ಥರದಲ್ಲಿ ಹಳ್ಳಿ ಜೀವನದಲ್ಲಿದ್ದಂಥ ಎಮೋಷನ್ಸ್ ರಿಜಿಸ್ಟರ್ ಆಗಲ್ಲ. ಅಂದರೆ ನಾವು ಸಿನಿಮಾ ನೋಡೋ ಬರೀ ಕಥೆ ನೋಡೋದಲ್ಲ, ಈ ವಿನ್ಯಾಸವೂ ಕೂಡ
ಸಿನಿಮಾದ ಧ್ವನಿಗಳನ್ನು ಹುಟ್ಟಾಕ್ತಾ ಇರುತ್ತೆ. ನಾವೆಲ್ಲ ಮೇಜರ್, ನಾನು ಮುಂಚೆನೇ ಹೇಳಿದ್ನಲ್ಲ, ನಾನು ಎಷ್ಟು ಸಿನಿಮಾ ನೋಡ್ತೀನೋ ಅಷ್ಟೇ ಅದರ ವಿಮರ್ಶೆಯನ್ನು ಓದ್ತೀನಿ, ಎಷ್ಟು ಕಾದಂಬರಿ ಓದ್ತೀನೋ ಅಷ್ಟೇ ಅದರ ವಿಮರ್ಶೆಗಳನ್ನು, ಅದರ ವಿಶ್ಲೇಷಣೆಗಳನ್ನು ಓದ್ತಾ ಹೋಗ್ತೀನಿ ಅಂತ. ಇವೆಲ್ಲ ನಮಗೆ ಪ್ರೊಫೆಸರ್ ಬಹದ್ದೂರ್ ಅಂತ ಬಹಳ ಮುಖ್ಯವಾಗಿ ಹೇಳ್ತಾಯಿದ್ರು, ಸಿನಿಮಾ ಅಂತಂದ್ರೆ ಕಥೆಯಲ್ಲ, ಅದರ ವಿನ್ಯಾಸವನ್ನು ನೀವು ಗಮನಿಸಬೇಕು. ಯಾಕಂದರೆ ವಿನ್ಯಾಸದ ಮೂಲಕ ಕಥೆಗೆ ಮೀರಿದ ಕೆಲವು ತತ್ವಗಳನ್ನು ಹೇಳ್ತಾ ಇರ್ತಾನೆ. ನಾನು ಅದನ್ನು ದೃಢವಾಗಿ ನಂಬಿದವನು. ಸಿನಿಮಾದ ಡೆಫಿನೇಷನ್ ಅದು. ನಾನು ಮತ್ತೆ ಹೇಳ್ತೀನಿ, ಕಥೆ ಅಲ್ಲ, ಕಥಾನಕ. ಸಿನಿಮಾದ ಕಥೆಗೆ ಮೀರಿದ, ಕಥೆ ಅಂದರೆ ಪ್ಲಾಟ್ ಅಂತೀವಲ್ಲ, ಪ್ಲಾಟಿಗೆ ಮೀರಿದ ಧ್ವನಿಗಳು ಎಷ್ಟೆಷ್ಟೋ ಇರುತ್ತೆ. ಆ ಧ್ವನಿಗಳು ಬಂದಾಗ ಅದು ಕಥಾನಕ ಆಗುತ್ತೆ. ಚೋಮನ ಕಥೆ ಆಗಲ್ಲ, ತಾಯಿ ಸಾಹೇಬನ ಕಥೆ ಆಗಿರಲ್ಲ, ಅದು ಗುಲಾಬಿಯ ಕಥೆ ಆಗಿರಲ್ಲ, ಅದು ಅಪು ಕಥೆ ಆಗಿರಲ್ಲ. ಅದು ಅಪು ಕಥೆನ ನೋಡ್ತಾನೆ ಅದು ಎಮರ್ಜಿಂಗ್ ಇಂಡಿಯಾ, ಇಂಡಸ್ಟ್ರಿಯಲೈಸ್ ಇಂಡಿಯಾಕ್ಕೆ ತೆರ್ಕೊಳ್ತಿರುವ ಭಾರತದ ಕಥೆ ಆಗಿರುತ್ತೆ. ಚೋಮನ ಕಥೆ ಹೋಗ್ತಾನೆ ಅದು ಎಲ್ಲ ಥರದ ಎಕ್ಸ್ಪ್ಲೈಟೇಷನ್ಗಳದ್ದು ಹೇಗೆ ನಾವು ಇಡೀ ಸೊಸೈಟಿ ಸಿಕ್ಕಾಕೊಂಡಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಅದು ಒಬ್ಬನ ಕಥೆ ಆದರೆ ಅದು ಕಥೆ ಆಗತ್ತೆ. ಇದು ಬಹಳ ಮುಖ್ಯ ಸಿನಿಮಾ ಅಂತ ನಾನು ಎಸ್ಪೆಷಲಿ ನನಗೆ ವೈಯಕ್ತಿಕ ದ್ವೀಪ ಮತ್ತು ಕನಸು. ಸೊ ಅವೆರಡು ಕನಸಿನ ಬಗ್ಗೆ ಹೇಳ್ಬೋದು, ಅದರ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಹೇಗೆ ಅದು ಕಥೆ ಇಲ್ಲ ಸವಾರಿ. ನಾನು ಇಲ್ಲ, ಕಥೆ ಸವಾರಿನಲ್ಲೂ ಹಾಗೆ ಬರುತ್ತದು. ಕಥೆನಲ್ಲಿ ಏನಾಗುತ್ತೆ, ಅದರಲ್ಲಿ ಹಿಂದೆ ಮುಂದೆ ಹೋಗುವ ಇದಿಲ್ಲ. ಆದರೆ ಅದು ಓದ್ತಿರುವ ನನಗೆ ಅನ್ನಿಸ್ತು, ನೋಡಿ, ಈರ್ಯ ಅವನೊಂದು ಜಗತ್ತು ಎರಡಿದೆ. ಒಂದು ನಂಬಿಕೆಯ ಜಗತ್ತು, ಇನ್ನೊಂದು ನಿಜ ಜಗತ್ತು. ಅವನು ನಂಬಿಕೆಯಲ್ಲೂ ಬದುಕ್ತಿರ್ತಾನೆ, ನಿಜದಲ್ಲೂ ಬದುಕ್ತಿರ್ತಾನೆ. ಅವನಿಗೆ ಸಿದ್ಧ ಒಂದು ನಂಬಿಕೆಯ ಜಗತ್ತು. ಆದರೆ ಆ ಸಿದ್ಧನ ನಂಬಿಕೆಯ ಜಗತ್ತು ಉಳಿದವರಿಗೆ ಅಪಹಾಸ್ಯಕ್ಕೆ ಎಡೆ ಮಾಡ್ತಾ ಕೊಡ್ತದೆ. ನಾವು ಮುಂಚೆ ಹೇಳಿದ್ನಲ್ಲ, ಆಧುನಿಕರು, ವಿದ್ಯಾವಂತರು, ಸೋಷಿಯಲಿ ಬೆನಿಫಿಟ್ ಆದಂಥವರು, ನಾವು ಈರಿನಂಥವನ್ನು ಯಾವತ್ತೂ ಗೇಲಿ ಮಾಡ್ತಿರ್ತೀವಿ, ಅನುಮಾನದಿಂದ ನೋಡ್ತಾ ಇರ್ತೀವಿ. ಆದರೆ ಅವನ ನೋಡುವ ಕ್ರಮದಲ್ಲಿ ಒಂದು ಸತ್ಯ ಇದೆ ಅಂತ ನಾವು ಯಾಕೆ ತಿಳ್ಕೊಳ್ಳಲ್ಲ? ಅದಕ್ಕೆ ಹೇಳ್ತೇನೆ, ಈ ಥರದೊಂದು ಸ್ಟ್ರಕ್ಚರ್ ಮಾಡ್ತಾ ಹೋಗೋಣ. ಒಂದು ಕಥೆಯನ್ನು ಹೇಳ್ತಾನೆ, ಅದು ಈರಿಯ ಬಂದು ಹೇಳ್ತಾನೆ, ಯಾರೂ ನಂಬಲ್ಲ. ಯಾಕೆಂತಂದರೆ ಈರಿಯ ಕುಡ್ಕೊಂಬಂದಿದ್ದಾನೆ, ಶರ್ಟ್ ಹರಿದೋಗಿದೆ, ನೋಡಲಿಕ್ಕೆ ಇದಾಗಿದ್ದಾನೆ, ಕೆಳ ಜಾತಿಯವನು, ಅವನು ಸತ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದೇ ಮಠದಯ್ಯ ನೋಡಿ, ಭಾಳ ಶುಭ್ರವಸದನ, ಭಾಳ ನೋಡ್ಲಿಕ್ಕೆ ಕೂಡ ಬಹಳ ಗೌರವವನ್ನು ಸೂಚಿಸುವಂಥ ವ್ಯಕ್ತಿ, ಅವನು ಯಾವತ್ತೂ ಸತ್ಯ ಹೇಳ್ತಾನೆ ಅಂತ. ಆದರೆ ಎರಡನೇ ಸಲ ಕತೆ ಹೇಳುವಾಗ ಗೊತ್ತಾಗಿರುತ್ತೆ, ಇವನೇ ಸತ್ಯ ಹೇಳ್ತಿರ್ತಾನೆ, ಮಠದಯ್ಯ ಸುಳ್ಳು ಹೇಳ್ತಿರ್ತಾನೆ. ಮಠದಯ್ಯನ ಹಿಂದೆ ಒಂದು ಸ್ವಾರ್ಥ ಇದೆ. ಯಾಕಂದರೆ ಅವನಿಗೆ ಗೌಡ್ರು ಸತ್ತೋಗಿರೋದನ್ನು ಮುಚ್ಚಿಡಬೇಕು, ಯಾಕಂತಂದ್ರೆ ಅವ್ರಿಗೆ ಜಮೀನು ಮಾರಾಟ ಆಗಲ್ಲ ಇಲ್ಲದೇ ಇದ್ದರೆ. ಇವನು ಪೂರ್ಣವಾಗಿ ಸತ್ಯ ಹೇಳಿರ್ತಾನೆ, ಯಾಕಂದರೆ ಅವನಿಗೆ ಅದು ಜೀವನದ ಪ್ರಶ್ನೆ. ಅವನಿಗೆ ಒಂದು ಹೆಣ ಹುಳಬೇಕು ಅವತ್ತಷ್ಟೇ, ಅವತ್ತು ಊಟಕ್ಕೆ ಏನೋ ಸಿಕ್ಕುತ್ತೆ. ಅದರಿಂದ ಅವನಿಗೆ ಅದು ಸಿದ್ಧನ ಕಾಣಿರೋದ್ರೆ ಇಬ್ಬರು ಸತ್ಯ ಇರ್ತಾರೆ ಅಂತ ನಂಬಿಕೆ ಇದೆ. ಆದರೆ ನಮ್ಮ ಒಬ್ಬ ಆಡಿಯನ್ಸ್ ಆಗಿ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಮಠದಯ್ಯ ಸತ್ಯ, ಇವನ್ ಸುಳ್ಳು. ಸೊ ಅದು ಎರಡನೇ ಸಲ ಕಥೆ ಬಂದಾಗ ಅದು ನನಗೂ ಒಂದು ಕಪಾಮೋಕ್ಷ ಆಗಬೇಕು. ಛೇ ನಾನು ಈರಿನ ಅನುಮಾನ ಪಟ್ಟಿದ್ನಲ್ಲ, ಯಾರು ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿರ್ತಾರೋ, ಯಾರು ದೊಡ್ಡ ಮನೇಲಿ ಇರ್ತಾರೋ ಅವ್ರು ಸತ್ಯ ಹೇಳ್ತಾರೆ ಅಂತ ಹೇಳಿದ್ದು ನನ್ನ ನಂಬಿಕೆ ಸುಳ್ಳು. ಸೊ ಈರಿನೇ ಸತ್ಯ ಅಂತ. ಎರಡನೇ ಕಥೆನಲ್ಲೂ ಹಾಗೆ ಆಗುತ್ತೆ. ಅಲ್ಲಿ ಸ್ವಲ್ಪ ಬಸಣ್ಣಪ್ಪ ಅಂತ ಒಬ್ಬ ಇವನಿರ್ತಾರೆ, ರೈತ. ಇವರೆಲ್ಲರಿಗಿಂತ ಸ್ವಲ್ಪ ಹೆಚ್ಚು ಪ್ರಗತಿಶೀಲ ಮನೋಭಾವ ಉಳ್ಳವನು. ಅವನು ಜಮೀನು ಮಾರಕ್ಕೆ ಒಪ್ಪಿರಲ್ಲ, ಸ್ವಲ್ಪ ಮಟ್ಟಿಗೆ ಉಳಿದವ್ರ ಥರ ಯೋಚನೆ ಮಾಡೋವನು ಅಲ್ಲ ಅವನು. ಅವ್ರು ಜಮೀನು ಮಾರಕ್ಕೆ ಹೊರಟು ಗೆಲಿ ಮಾಡ್ತಾ ಇರ್ತಾನೆ. ಅವನಿಗೆ ಒಂದೇನಿರುತ್ತೆ ಅಂತಂದರೆ, ಈರಿನ ಈ ನಂಬಿಕೆಯ ಜಗತ್ತನ್ನು ನಿರ್ನಾಮ ಮಾಡಿದರೆ ಈರಿಯ ಬದಲಾಗ್ತಾನೆ ಅಂತ. ಅದು ನಮ್ಮಲ್ಲಿರುವ ಅನೇಕ ವಿದ್ಯಾವಂತರ ನಂಬಿಕೆ. ಏನಂತಂದರೆ, ಅವರು ಆ ನಂಬಿಕೆಯ ಜಗತ್ತೇನಿರುತ್ತೆ ನಾವು ಅದನ್ನು
ಮೂಢನಂಬಿಕೆ ಅಂತ ಕರಿತೀವಿ, ಅದು ನಂಬಿಕೆ ಅಂತ ಕರೆಯಲ್ಲ, ಮೂಢನಂಬಿಕೆ ಅಂದ್ಬಿಡ್ತೀವಿ. ನಂಬಿಕೆ ಯಾವಾಗ ಮೂಢನಂಬಿಕೆ ಆಗುತ್ತೆ? ಇದು ನಮ್ಮ ಅಳೆಯುವ ಸಾಧನ ಯಾವುದು? ಅದು ಯಾರೂ ಪ್ರಶ್ನೆ ಮಾಡಲ್ಲ. ನಿನ್ನ ನಂಬಿಕೆಯನ್ನು ನೀವು ನನ್ನ ಮೇಲೆ ಹೇರಿದರೆ ಅದು ಮೂಢನಂಬಿಕೆ ಆಗುತ್ತೆ. ನಿನ್ನ ನಂಬಿಕೆ ನೀವೇ ಇಟ್ಕೊಂಡ್ರೆ ಅದು ಮೂಢನಂಬಿಕೆ ಹೆಂಗಾಗುತ್ತೆ? ಈಗ ನನ್ನ ತಾಯಿ ಬಗ್ಗೆ ಅವಳು ದೇವಿ ಸ್ವರೂಪ ಅಂತ ಇಟ್ಕೋತೀವಿ, ನನ್ನ ನಂಬಿಕೆ, ಹೋಗಿ ನಮಸ್ಕಾರ ಮಾಡ್ಬೋದು, ಇನ್ನೇನೋ ಮಾಡ್ಬೋದು. ಅದರಿಂದ ಅಪಾಯ ಏನಾಗ್ತಿದೆ ಅಲ್ವಾ? ಆ ಥರ ಇವನು ಸಿದ್ಧನ ಬಗ್ಗೆ ಒಂದು ನಂಬಿಕೆ ಇಟ್ಕೊಂಡಿದ್ರೆ ಅದನ್ನು ನಿರ್ನಾಮ ಮಾಡಿಬಿಟ್ರೆ ಅವನು ಕ್ರಿಯಾಶೀಲನಾಗ್ತಾನೆ ಅನ್ನೋದು ಇದೆಯಲ್ಲ, ಅದು ಅವನನ್ನು ಇನ್ನಷ್ಟು ದುರ್ಬಲ ಮಾಡ್ತಾ ಇದೆ ಅಂತ. ಅದು ಎರಡನೇ ಭಾಗ. ವಿತ್ ಆಲ್ ಇಟ್ಸ್ ಪ್ರಾಗ್ಮ್ಯಾಟಿಕ್ ರ್ಯಾಡಿಕಲ್ ಥಿಂಕಿಂಗು ಅವನು ಕೂಡ ಇವನ ಪ್ರಪಂಚವನ್ನು ನಾಶ ಮಾಡ್ತಾ ಇದ್ದಾನೆ. ಸೊ ದೇಸ್ ಅನದರ್ ಪಾಸಿಬಿಲಿಟಿ, ಅದು ಥರ್ಡ್ ಪಾರ್ಟ್. ಅದು ಕನಸೆಂಬ ಕುದುರೆಯನ್ನೇರಿ, ಮೂರನೇ ಭಾಗ. ಅದರಲ್ಲಿ ಸಿದ್ಧನೇ ಅಲ್ಲ, ಏರಿಯ ಅವನೇ ಕಂಡುಕೊಂಡಂಥ ಒಂದು ಸತ್ಯ. ಅದು ಸಿದ್ಧನನ್ನೂ ನಿರಾಕರಿಸದೆ, ಮೈಗಳ್ತನವನ್ನೂ ಮಾಡದೇನೆ ಕ್ರಿಯಾಶೀಲನಾಗೋದಕ್ಕೆ ಒಂದು ಹೊಸ ಸಾಧನ ನಾನು ಕಂಡ್ಕೋತಾನೆ. ನಾನು ಇಲ್ಲಿ ತೋಟ ಮಾಡ್ತೀನಿ, ನೀವು ನನಗೆ ನೀರು ಕೊಡಲ್ವಾ, ನೀವು ನಮಗೆ ಬೆಳೆ ಕೊಡಲ್ವಾ, ನಾನೇ ತೋಟ ಮಾಡ್ತೀನಿ. ನಾನಿನ್ನು ಹೆಣ ಹುಳಕ್ಕೆ ಗುಡ್ಡಿ ತೋಡಲ್ಲ, ಗಿಡ ಏನು ತೋಟಗಾರಿಕೆ ಮಾಡ್ತೀನಿ. ನೀವು ಸಿದ್ಧ ತಮಾಷೆ ಮಾಡ್ತಾನೆ, ನಿಂಗೆ ಎಲ್ಲಿ ಮಾಡೋಕ್ಕೆ ಬರುತ್ತೆ ನನಗೆ, ನೀನು ಕೂತ್ಕ, ನಾನು ಮಾಡ್ತೀನಿ, ಸುಮ್ಮನೆ ಹೇಳು ಸಾಕು ಅಂತಾನೆ. ಕೊನೆ ಅವನು ಸುಮ್ಮನೆ ದಾರ ತೋರಿಸ್ತಾ ಹೋಗ್ತಾನೆ. ಅಂದರೆ ಸಿದ್ಧನನ್ನೂ ನಿರಾಕರಿಸದೆ ಅಥವಾ ಸಿದ್ಧನನ್ನು ಪೂರ್ಣವಾಗಿ ನಂಬದೆ, ಅನುಭವದಿಂದಲೇ ಅಥವಾ ಯೋಚನೆಯಿಂದಲೇ ಒಂದು ಮಾರ್ಗ ಕಂಡುಕೊಳ್ಳೋದಿದೆಯಲ್ಲ, ಅದು ಹೊಸ ಮಾರ್ಗ, ಅದು ಹಿರಿಯನ ಮಾರ್ಗ. ಫಸ್ಟ್ ಥರ ನನ್ನ ಕೆಲಸ ಬರೀ ಹೆಣ ಹೊಳೋದಷ್ಟೇ ಅಂತಲ್ಲ, ಅದನ್ನು ನಿರಾಕರಿಸ್ತಾನೆ, ಬೇರೆ ಮಾಡ್ತೀನಿ. ಅವರೇನೋ ಬರೆದಿರ್ತಾರಲ್ಲ, ಅದಕ್ಕಿಂತ ಹೆಚ್ಚು ಆಳವಾಗಿ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ ಅನ್ನೋದು ನನಗೆ ಐ ಆಮ್ ಕ್ವೈಟ್ ಕನ್ವಿನ್ಸ್ಡ್. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಕನ್ನಡ ಸಾರಸ್ವತ ಲೋಕಕ್ಕೆ, ಸಾಹಿತ್ಯಿಕ ಲೋಕಕ್ಕೆ, ಸಾಮಾಜಿಕ ಇದಕ್ಕೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಈ ಚಾನಲನ್ನು ಇನ್ನಷ್ಟು ಸಶಕ್ತಗೊಳಿಸಿ ಅಂತ ಈ ಮೂಲಕ ಕೇಳ್ಕೊತೇನೆ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.